ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾಳ ದೊಡ್ಡ ರೀತಿಯ ಕಪ್ಪು ಚುಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಆಗ್ತಾಯಿದೆ. ಅವರಿಗೆ ನನಗೆ ಕಾಣ್ತದೆ ಅವರು ಇಲ್ಲಿಯವರಲ್ಲ, ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ವಿಶೇಷವಾದಂಥ ಕಾಳಜಿ, ಒಂದು ಗೌರವ ಅವರು ಕೊಡ್ತಾ ಇಲ್ಲ ಅಂತ ಹೇಳುವಂಥ ಭಾವನೆಗಳು ಬರ್ತಾಯಿದೆ. ಇತ್ತೀಚೆಗೆ ಗೌರವಾನ್ವಿತ ಮಂಗಳೂರಿನ ಪ್ರಥಮ ಪ್ರಜೆ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಅವರೊಂದು ಪರಿಶಿಷ್ಟ ಜಾತಿ ಒಳಪಟ್ಟಂಥ ಒಂದು ವ್ಯಕ್ತಿಯಾಗಿ ಅವರು ಜಿಲ್ಲಾಧಿಕಾರಿಗಳಿಗೆ, ಆಯುಕ್ತರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಗಳನ್ನು ತಿಳಿಸಿ ಆ ದಿನಾಂಕವನ್ನು ನಿಗದಿಪಡಿಸಿ ಉದ್ಘಾಟನೆಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆ ಇಡೀ ಸ್ಥಳ ಹತ್ರ 1.5-2 ಎಕರೆ ಜಾಗ ಮಂಗಳೂರು ಮಹಾನಗರ ಪಾಲಿಕೆ ಒಡೆತನದ್ದು. ಹಾಗಾಗಿ ಭಾಳ ಸಹಜವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಅವರಿಗೆ ಅದರ ಮೇಲೆ ಒಂದು ಅಧಿಕಾರ ಬರುವ ರೀತಿಯಲ್ಲಿ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಗಮನ ತಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಒಂದು ಮೇಯರ್ ಆದವರು ಮಂತ್ರಿಗಳ ಹತ್ರ ಅಥವಾ ಶಾಸಕರಾದವರು ಮಂತ್ರಿಗಳ ಹತ್ರ ಮಾತಾಡಬೇಕಾಗಿಲ್ಲ. ಅದಕ್ಕೆ ಆದಂಥ ಸಿಸ್ಟಮ್ಗಳಿದೆ. ಆ ಸಿಸ್ಟಮ್ ಪ್ರಕಾರ ಅವರು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮಾಡಿದಂಥ ಕೆಲಸ ಕಾರ್ಯಗಳು ತದನಂತರ ಉದ್ಘಾಟನೆಗೊಂಡಿತು. ಮಹಾನಗರ ಪಾಲಿಕೆಯಿಂದ ನಾನು ಸ್ಥಳೀಯ ಶಾಸಕನಾಗಿ ಇಡೀ ಪ್ರಾಜೆಕ್ಟ್ನ ಸಂಪೂರ್ಣವಾಗಿ ಕೈಗೆತ್ತಿಕೊಳ್ಳುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ಕೊಡುಗೆ ಇರುವಂಥದ್ದು ಮಾಡಿದ್ಯಾರು ಅಂತೇಳಿ ನಾನು ಮತ್ತು ಮಾಜಿ ಮೇಯರ್ ಪ್ರೇಮಾನಂದ್ ಶೆಟ್ಟರು ಆ ಪ್ರೋಗ್ರಾಮನ್ನು, ಆ ಯೋಜನೆಗಳನ್ನು ಅಲ್ಲಿ ಕೈಗೆತ್ತಿಕೊಳ್ಳಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ರಾಜ್ಯದ UD ಸೆಕ್ರೆಟರಿಯನ್ನು ಮಂಗಳೂರಿಗೆ ಕರೆದು, ಅವತ್ತಿನ ಜಿಲ್ಲಾಧಿಕಾರಿಗಳಿಂದ ಡಾಕ್ಟರ್ ರಾಜೇಂದ್ರ ಅವರನ್ನು ಸ್ಪಾಟಿಗೆ ಕರೆದು, ಅವತ್ತಿನ ಸ್ಮಾರ್ಟ್ ಸಿಟಿಯ ಕಮಿಷನರ್ MD ಆಗಿರುವಂಥ ಮಿಶ್ರಾ IAS ಅವರನ್ನು ಸ್ಪಾಟಿಗೆ ಕರೆದು ಇಲ್ಲಿ ಇಂಥ ಒಂದು ಯೋಜನೆಗಳನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ವಿಶೇಷವಾದಂಥ ಪ್ರಯತ್ನ ಪಟ್ಟು ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ವಿ. ಆದರೆ ಇವತ್ತು ಭಾಳ ದುಃಖ ಏನು ಅಂತ ಹೇಳಿದ್ರೆ, ಯೋಜನೆ ಅನುಷ್ಠಾನ ಆಗಿ ಉದ್ಘಾಟನೆಗೊಂಡ ನಂತರ ಉಸ್ತುವಾರಿ ಸಚಿವರಿಗೆ ಅದರ ಮಾಹಿತಿ ಇಲ್ಲ, ಅಥವಾ ಯಾರೋ ವಿಧಾನ ಪರಿಷತ್ನ ಸದಸ್ಯರಾದಂಥ ಐವಾನ್ ಡಿಸೋಜ್ ಅವರಿಗೆ ಬರಲಿಕ್ಕೆ ಪುರ್ಸೊತ್ತಾಗಿಲ್ಲ, ಅಥವಾ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ, ಬೇರೆ ಕಾರ್ಯಕ್ರಮಗಳು ಇತ್ತು ಅಂತೇಳೋ ಕಾರಣ ಒಮ್ಮೆ ಉದ್ಘಾಟನೆಗೊಂಡಂಥ ಈ ಆರೋಗ್ಯ ಕೇಂದ್ರವನ್ನು, ಈ ಎಲ್ಲ ವ್ಯವಸ್ಥೆಯನ್ನು ಪುನರಪಿ ಉದ್ಘಾಟನೆ ಮಾಡೋದು ಸರಿಯಲ್ಲ. ಇವತ್ತು ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ರಾಜ್ಯದ ಎಲ್ಲ ವ್ಯವಸ್ಥೆಗಳ ಉದ್ಘಾಟನೆಗೆ ಮುಖ್ಯಮಂತ್ರಿಗಳ ಹೆಸರು ಮೊದಲಾಗ್ತಾರೆ, ಸ್ಪೀಕರ್ ಅವರ ಹೆಸರು ಹಾಕ್ತಾರೆ. ಯಾವುದೇ ಒಂದು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಹೆಸರಾಗ್ತಾರೆ. ಅದು ಯಾವ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ಹೇಳುವಾಗ ಆ ಇಲಾಖೆ ಮಂತ್ರಿಗಳ ಹೆಸರಾಗ್ತದೆ. ಅವರು ಯಾರೂ ಬರಲ್ಲ, ಕಾರ್ಯಕ್ರಮದ ಒತ್ತಡದಲ್ಲಿ ಬರಲ್ಲ ಅಂತ ಎಣಿಸ್ಕೊಳ್ಳಿ. ಆ ಕಾರ್ಯಕ್ರಮವನ್ನು ಪುನರಪಿ ಉದ್ಘಾಟನೆ ಮಾಡೋದು ಸರಿಯಾ? ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸ್ವತಂತ್ರೋತ್ಸವ, ಗಣರಾಜ್ಯೋತ್ಸವ, ಈ ರೀತಿಯ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ಸಚಿವರುಗಳು ಹೋಗ್ಲಿಕ್ಕಾಗಲಿಕ್ಕಿಲ್ಲದಿರ್ಬೋದು. ಗಣರಾಜ್ಯೋತ್ಸವವನ್ನು ಮತ್ತು ಸ್ವತಂತ್ರೋತ್ಸವವನ್ನು ಪುನರಪಿ ಮಾಡಲಿಕ್ಕಾಗತ್ತಾ? ಹಾಗೆ ಮೊನ್ನೆ ಇಲ್ಲಿ ಶಕ್ತಿನಗರದಲ್ಲಿ ಒಂದು ಕಾಲೇಜಿನ ಉದ್ಘಾಟನೆ ಈ ಹಿಂದೆ ನನ್ನ ಅನುದಾನದಲ್ಲೇ ಮಾಡಿದ್ದು. ಇವತ್ತಿನ ನಿಯಮಾವಳಿ ಪ್ರಕಾರ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಅವರು ಎಲ್ಲ ಹೆಸರು ಹಾಕಿದ್ದಾರೆ. ಅವರು ಯಾರೇ ಬಂದಿಲ್ಲ. ನನಗೆ ಆ ಇಲಾಖೆ ವತಿಯಿಂದ ಇನ್ವಿಟೇಷನ್ ಕೊಟ್ಟಿದ್ದಾರೆ, ನಾನು ಹೋಗಿದ್ದೇನೆ. ಅವ್ರು ಯಾರು ಬಂದಿಲ್ಲ, ನಾನು ರಿಬ್ಬನ್ ಕಟ್ ಮಾಡಿ ಬಂದೆ. ಉಸ್ತುವಾರಿ ಸಚಿವರು ಹೋಗಿಲ್ಲ, MLCಗಳು ಬಂದಿಲ್ಲ ಅಂತ ಹೇಳೋ ಕಾರಣ ಅದನ್ನು ಪುನರಪಿ ಉದ್ಘಾಟನೆ ಮಾಡಲಿಕ್ಕಾಗತ್ತಾ? ಹಾಗಾದರೆ ನಾವು ಜನರಿಂದ ಆಯ್ಕೆಯಾದಂಥ ವ್ಯಕ್ತಿಗಳು ನಮಗೇನು ಗೌರವ ಇಲ್ಲವ? ಹಾಗಾದರೆ ನಾನಿವತ್ತು ಈ ಕೇಳಲಿಕ್ಕೆ ಪ್ರಶ್ನೆ ಬರ್ತೇನೆ, ನೀವು ನಿಮ್ಮ ರಾಜಕಾರಣಕ್ಕೋಸ್ಕರ ನೀವು ಮಾಡಿದ ಕೆಲಸ ಅಲ್ಲದಿದ್ದರೂ ಕೂಡ ಒಂದು ಉಸ್ತುವಾರಿ ಸಚಿವ ಅಂತ ಹೇಳೋ ಕಾರಣ, ಆ ಕುರ್ಚಿಯನ್ನು ನೀವು ಅಲಂಕರಿಸಿರಿ ಅಂತ ಹೇಳೋ ಕಾರಣ ಆ ಗೌರವ ಸಿಗಬೇಕು ಅಂತೇಳಿ ಉದ್ಘಾಟನೆ ಮಾಡೋದರಲ್ಲಿ ನೀವು ಮಾಡಿಕೊಳ್ಳಿ. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವೊಂದು ಆರೋಗ್ಯ ಸಚಿವರಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದು ಉದ್ಘಾಟನೆ ಮೇಯರ್ ಅವರು, ನಾನು, ಸಂಸದರು, ಅದರಲ್ಲಿ ಕೂಡ ಕಾಂಗ್ರೆಸ್ನ ನಾಮಿನೇಟೆಡ್ ಕಾರ್ಪೊರೇಟರ್ಗಳು ಇದ್ದು ಕಾಂಗ್ರೆಸ್ ಕಡೆಯಿಂದ ನಿಯೋಜನೆಗೊಂಡಂಥ ಆಯ್ಕೆಯಾದಂಥ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಾಯಿ ಸಮಿತಿಗಳ ಕಾಂಗ್ರೆಸ್ನಿಂದಲೇ ಆಯ್ಕೆಯಾದಂಥ ಸಮಿತಿ ಸದಸ್ಯರು, ಸಲಹಾ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದು ಮಾಡಿದಂಥ ಉದ್ಘಾಟನೆ, ಹಾಗಾದ್ರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅಂಥೇಳಿ. ಆದರೆ ನೀವು ನಾಳೆ ಉದ್ಘಾಟನೆ ಇಟ್ಕೊಂಡಿದ್ರಿ, ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ನಾನು, ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ನಾನು. ನನಗೆ ಇವತ್ತಿನ ತನಕ ಆಮಂತ್ರಣ ಪತ್ರಿಕೆ ಈ ಮಿನಿಟ್ ತನಕ ಬಂದಿಲ್ಲ. ಮಧ್ಯಾಹ್ನ 2 ಗಂಟೆ ಆಯಿತು. ಸರಿಯಪ್ಪ, ನೀವು ನಿಮಗೆ ವರ್ಷಕ್ಕೊಂದು ಸಲ, ತಿಂಗಳಿಗೆ ಒಂದು ಸಲ, 2 ತಿಂಗಳಿಗೆ ಒಂದು ಸಲ ಉಸ್ತುವಾರಿ ಸಚಿವರು ಮಂಗಳೂರಿಗೆ ಬರ್ತೀರಾ, ನಿಮಗೆ ಖುಷಿ ಇದ್ದ ಕಾರ್ಯಕ್ರಮಗಳು ಯಾರೋ ನಿಮಗೆ ಹೇಳ್ಕೊಡ್ತಾರೆ, ಅದನ್ನು ನೀವು ಆಯೋಜನೆ ಮಾಡ್ಕೊಳ್ತೀರಾ.
ನೀವು ಆಯೋಜನೆ ಮಾಡಿಕೊಂಡಂಥ ಕಾರ್ಯಕ್ರಮವನ್ನು ನೀವು ಒಬ್ಬರು ಹೋದರೆ ಸಾಕ? ನಾನು ಅಧ್ಯಕ್ಷನಾಗಿ ನಾನು ಬರಬೇಕಾದಂಥ ಅನಿವಾರ್ಯತೆ ಇದೆ. ನನಗೆ ನಾಳೆ ಬೇರೆ ಕಾರ್ಯಕ್ರಮಗಳು ನಿಗದಿಯಾಗಿದೆ. ನಿಮ್ಮಷ್ಟಕ್ಕೆ ನೀವು ಕಾರ್ಯಕ್ರಮಗಳನ್ನು ನಿಮಗೆ ಪುರ್ಸೊತ್ತಿದೆ ಅಥವಾ ನಿಮಗೆ ಯಾರೋ ಹೇಳಿದ್ದಾರೆ ಅಂತೇಳಿ ಆಯೋಜನೆ ಮಾಡಿಕೊಂಡ್ರೆ ಇವತ್ತು ನನ್ನ ಹಕ್ಕಿಗೆ ಚ್ಯುತಿ ಆಗುತ್ತಲ್ಲ, ಇದಕ್ಕೆ ಯಾರು ಗೌರವ ಕೊಡುವವರು? ಇವತ್ತು ನನ್ನ ಹಕ್ಕಿಗೆ ಕೂಡ ಗೌರವ ಕೊಡಬೇಕಾದದ್ದು ಉಸ್ತುವಾರಿ ಸಚಿವರ ಜವಾಬ್ದಾರಿ. ಅವರ ಹಕ್ಕಿಗೆ ಏನೋ ಒಂದು ಕೂಡ ಪ್ರೋಟೋಕಾಲನ್ನು ಪಾಲಿಸಿಲ್ಲ ಅಂತ ಹೇಳಿದರೆ ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಹಿರಿಯ ಅಧಿಕಾರಿಗಳು ಉಸ್ತುವಾರಿಯ ಸಚಿವರ ವ್ಯವಸ್ಥೆ ಅಡಿಯಲ್ಲೇ ಬರುವಂಥ ಟೀಮ್ ಅದು. ನನ್ನ ಮನೆಯ ಸತ್ಯನಾರಾಯಣ ಪೂಜೆಗೆ ನನಗೇ ಹೇಳಲಿಕ್ಕೆ ಹೇಳಿಲ್ಲ ಅಂಥೇಳಿ ನಾನೇ ಕೋಪಿಸಿಕೊಂಡು ನಾನೇ ಪುನರಪಿ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ನಾಚಿಗೆ ಬರದೆ ಮತ್ತೇನಾಗಬೇಕು? ಹಾಗಾಗಿ ಇವತ್ತು ನಾನು ಈ ಮಾಧ್ಯಮದ ಮುಖಾಂತರ ಒಂದು ಪ್ರಶ್ನೆಯನ್ನು ಹೇಳ್ತೇನೆ. ಅಲ್ಲಿ ಬಡವರು ಭಾಳ ಕಷ್ಟಪಟ್ಟು ಇವತ್ತು ಉದ್ಘಾಟನೆ ಆದ ನಂತರ ಅದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅಲ್ಲಿ ಲೈನಲ್ಲಿ ಕ್ಯೂ ಅಲ್ಲಿ ನಿಂತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದರೆ ನಿಮ್ಮ ಅಧಿಕಾರಿಗಳು ನೀವು ಹೇಳಿದ್ದಾರೆ ಅಂತೇಳಿ ಅವರನ್ನೆಲ್ಲ ಹೊರದಬ್ಬಿ ಬೀಗ ಹಾಕಿ ಇವತ್ತು ಜನರು ಹೊರಗಡೆ ಇದ್ದಾರೆ. ಅಲ್ಲಿ ಹೊರಗಡೆ ಇಷ್ಟೊತ್ತು ಬೆಳಿಗ್ಗೆ ಇದ್ದರು, ಈಗ ಏನು ಆರೋಗ್ಯದ ಮಾತ್ರ ತೆಗೆದುಕೊಂಡು ಹೋಗಬೇಕು ಇನ್ನೊಂದಕ್ಕೆ ಬಂದದಕ್ಕೆ ಜನರನ್ನು ಹೊರದಬ್ಬಿ ನೀವು ಬೀಗ ಹಾಕಿದ್ರಲ್ಲ ನೀವೊಬ್ಬರು ಆರೋಗ್ಯ ಸಚಿವರಾ? ಯಾರು ತಪ್ಪು ಮಾಡಿದರೆ ಅವರ ಬಗ್ಗೆ ಶಿಕ್ಷೆಯನ್ನು ಪಡ್ಕೊಳ್ಳಿ, ಅದು ಏನು ಬೇಕಾದ್ರೆ ಮಾಡ್ಕೊಳ್ಳಿದ್ರೆ ನಾನು ಮಾತಾಡಲ್ಲ. ಆದರೆ ಅದನ್ನು ಪುನರಪಿ ಬಂದ್ ಮಾಡಿ ಜನರಿಗೆ ಸಿಗಬೇಕಾದಂಥ ಸೌಕರ್ಯವನ್ನು ನೀವು ಕಟ್ ಮಾಡಿದ್ದು ಅದು ನೀವೊಂದು ಆರೋಗ್ಯ ಸಚಿವರಾಗಿ ನೀವು ಮಾಡ್ತಾ ಇರೋದಂಥ ಘನಘೋರ ತಪ್ಪು. ಇದನ್ನು ಜನರು ದೇವರು ಶ್ರಮಿಸಲ್ಲ ಅಂತ ಹೇಳೋದು ಒಂದು ಮಾತು ಹೇಳ್ತೇನೆ. ಎರಡನೇದು ಯಾರೋ ಪಾಪ ಟೆಂಪ್ರರಿಯಾಗಿ ಔಟ್ಸೋರ್ಸಿಂಗ್ನಲ್ಲಿ ಕೆಲಸ ಮಾಡುವಂಥ ಬಡ ಕಾರ್ಮಿಕ ವರ್ಗದವರನ್ನು ನೀವು ಕೆಲಸದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿದ್ರಿ. ಪಾಪದ ಬಡವರ ಹೊಟ್ಟೆಗೆ ಹೊಡಿತೀರಲ್ಲ ಸ್ವಾಮಿ ನೀವು. ಏನು ಮನೋಜ್ ಕುಮಾರ್ ಅವರು ಪರಿಶಿಷ್ಟ ಜಾತಿಯ ಬಂಧು ಅಂತ ಹೇಳುವಂಥ ಕಾರಣ ಅವರು ಉದ್ಘಾಟನೆ ಮಾಡಿದರೆ ನಿಮಗೇನು ಒಪ್ಪಿಕೊಳ್ಳಿಕ್ಕೆ ಆಗಲ್ವಾ? ಹಾಗಿದ್ರೆ ನೀವು ಯಾರನ್ನು ಇವತ್ತು ಒಪ್ಪಿಕೊಳ್ತೀರಿ, ಯಾರನ್ನು ಬಿಡ್ತೀರಿ? ರಾಜಕೀಯ ಮಾತು ಮಾಡಲಿಕ್ಕೂ ಒಂದು ಇತಿಮಿತಿ ಬೇಕು. ರಾಜಕೀಯ ಮಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಒಳ್ಳೆಯವರಿದ್ದರು, ಇವರು ಯಾರೋ ಅವರಿಗೆ ಹೇಳಿಕೊಟ್ಟು ಈ ರೀತಿಯ ಕೆಲಸ ಕಾರ್ಯಗಳು ಮಾಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಕೂಡ ನನ್ನ ಕಿವಿಗೆ ಬಿದ್ದಿದೆ. ಹಾಗಾಗಿ ಇದನ್ನು ನಾನು ಖಂಡಿಸ್ತೇನೆ. 100ಕ್ಕೆ 100 ಇದು ಘನಘೋರ ತಪ್ಪು ಅಂತ ಹೇಳೋದು ಹೇಳಿಕ್ಕೆ ಬಯಸ್ತೇನೆ. ಏನು ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನು ಪ್ರಾಬ್ಲಮ್? ಏನು ನಿಮ್ಮ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ಮ ಪ್ರಾಬ್ಲಮು? ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನು ಪ್ರಾಬ್ಲಮ್? ನಿಮ್ಮ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನು ಕಥೆ ಇಲ್ಲಿ ಬಂತಾ? ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 200 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.